2013 ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕಾನೂನು ತಂದ್ರಂದ್ರ ಅವರು ವಕ್ಫ್ ಬೋರ್ಡ್ ನವರು ಯಾವ್ದು ಕೈ ಮಾಡಿ ತೋರಿಸ್ತಾರ ಅವ್ರ ಆಸ್ತಿ ಅವ್ರಿಗೆ ಆಗಬೇಕನ್ನುವಂತ ಕಾನೂನು ತಿದ್ದುಪಡಿ ತಂದಾರ ಅವ್ರು. ಅದಕ್ಕೆ ಎಲ್ಲಿ ಅಪೀಲ್ ಇಲ್ಲ, ಹೈಕೋರ್ಟ್ ಅಪೀಲ್ ಇಲ್ಲ, ಸುಪ್ರೀಂ ಕೋರ್ಟ್ ಅಪೀಲ್ ಇಲ್ಲ. ಎಲ್ಲಿ ಅಪೀಲ್ ಹೋಗಬೇಕಂದ್ರ ವಕ್ಫ್ ಕೋರ್ಟಿ ಅವ್ರದೇ ಇರ್ತಕ್ಕಂಥ ಕೋರ್ಟಿಗೆ ಹೋಗ್ಬೇಕು. ಅವ್ರಿಗೆ ನಮಗೆಂದು ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ನ ಮುಖಂಡರು ಯಾಕೆ ವಿರೋಧ ಮಾಡ್ತಾರೆ ಇದನ್ನಂದ್ರ ರದ್ದು ಮಾಡಾಕ ಅವ್ರ ಜಮೀನು ಹೊಡ್ಕೊಂಡಾರ. ಅವ್ರು ಯಾರು ಮುಖಂಡರದಾರಲ್ಲ ಮಾತಾಡ್ತಾರಲ್ಲ ಈಗ ವಕ್ಫ್ ಬೋರ್ಡ್ ಪರವಾಗಿ ಅವರು 2 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಹೊಡ್ಕೊಂಡಾರ. ಅವ್ರಿಗೆ ಬಾರಾಕೋನ್ ಮಾಪ ಅನ್ನುವಂಥದ್ದನ್ನು ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅವರು ವಕ್ಫ್ ಬೋರ್ಡ್ ಹೊಡ್ಕೊಂಡು ಸುಮ್ ಕೂತಾರ. ಅದು ಅಲ್ಲದೆ ಕೇವಲ ವಕ್ಫ್ ಬೋರ್ಡ್ ಅಂದ್ರ ಹಿಂದೂಗಳ ರೈತರ ಆಸ್ತಿ ಅಷ್ಟೇ ಅಲ್ಲ, ಮುಸ್ಲಿಮರ ಆಸ್ತಿನೂ ಸಹಿತ ವಕ್ಫ್ ಬೋರ್ಡ್ ಮಾಡಾಕತ್ಯಾರ. ತಲೆ ತಲಾಂತರದಿಂದ ಬಾಳಿ ಬದುಕಿ ಬಂದಿರತಕ್ಕಂತ ಅವ್ರ ತಂದೆಯಿಂದ ಅವರ ಮುತ್ತಜ್ಜನ ಕಾಲಕ್ಕೂ ಸಹಿತ ವಾರಸಾಗಿ ಬಂದಿರತಕ್ಕಂತ ಜಮೀನ ನಮ್ಮದಂತ. ವಕ್ಫ್ ಕಾನೂನು ಏನ್ ಹೇಳ್ತದ, ವಕ್ಫ್ ಕಾನೂನು ಏನ್ ಹೇಳ್ತದ ಅಂದ್ರ ಅವ್ರು ಹೇಳ್ತಾರ ವಕ್ಫ್ಗ ದಾನ ಕೊಟ್ಟಿದ್ದಟ್ಟ ವಕ್ಫ್ ಮಾಡ್ಕೋತೀವಿ ಅಂತ ಹೇಳ್ತಾರ. ಈ 9,50,000 ಎಕರೆ ನಿಮ್ಗೆ ಯಾರು ದಾನ ಕೊಟ್ರಪ್ಪ ಅವ್ರ ಪಟ್ಟಿ ಬಿಡುಗಡೆ ಮಾಡಿ ನೋಡು. ಅದಿಲ್ಲ. ಯಾಕಂದ್ರ ಈ ಕಾಂಗ್ರೆಸ್ಸಿನ ಮುಖಂಡರ ಕುತಂತ್ರದಿಂದ ಇದೆಲ್ಲ ನಡೀತಿರ್ತದ. ನೀವು ಅನ್ಬಹುದು ನಮ್ಮ ಹೊಲಕ್ಕೇನು ಬಂದಿಲ್ಲ, ಇಂದ ಅವ್ರದಾಗೈತೆ, ನಾಳೆ ನಿಮಗ್ ಬರ್ತದ, ಎಚ್ಚರಿಕೆಯಿಂದ ಇರ್ರಿ. ನಿಮಗೆ ಇದು ಇಡೀ ದೇಶ ಅವ್ರು ಹೇಳ್ತಾರ ವಕ್ಫ್ದವ್ರು ಹಿಂದಿದನ್ನ ಬಾಬರ್ ಆಳಿದ್ದ, ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ ಈ ದೇಶ ಆಳಿದ್ದ, ಇದಕ್ಕೆ ಅಕ್ಬರ್ ಆಳಿದ್ದ, ಇದೆಲ್ಲ ನಮ್ದ. ಆ ಮುಡ್ದಾರ್ಗಳಿಗೆ ಗೊತ್ತಿಲ್ಲ. ಅವ್ರು ಹಿಂದೆ ನಮ್ಮ ರಾಜ್ಯರ ಆಳ್ಯಾರ. ಅವ್ರ ಹಿಂದೆ ನಮ್ಮ ರಾಜ್ಯರಲ್ಲಿ ರಾಣಾ ಪ್ರತಾಪ್ ಸಿಂಹ ಅವರು, ಶಿವಾಜಿ ಮಹಾರಾಜರಂತವ್ರು ಅವ್ರ ಹಿಂದೆ ನಮ್ದಿದ್ರ. ಅದಕ್ಕಾಗಿ ಈ ದೇಶ ನಮ್ಮದು, ಈ ಭೂಮಿ ಎಲ್ಲ ನಮ್ಮದು ಅಂತ ಹೇಳ್ಬೇಕಾಗತ್ತಿ. ಅವ್ ನಡು ಬಂದಾವ, ನಡು ಹೋಗ್ಯಾವ. ಅದಕ್ಕಾಗಿ ಅವ್ರದೊಳಗ ಏನೂ ಆ ವಕ್ಫ್ ಕಾನೂನಿಗೆ ಮಾನ್ಯತೆ ಇಲ್ಲ. ಈಗ ತಂದಾರ ಈ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ತುಷ್ಟೀಕರಣ ರಾಜಕಾರಣ ಮಾಡ್ಲಾಕ ಈ ಕಾನೂನುಗಳನ್ನ ತಿದ್ದುಪಡಿ ಮಾಡಿಕೊಡುವಂತ ಕೆಲಸ ಮಾಡ್ಯಾರ. ಒಬಾಮಾ ಹೇಳ್ಯಾನ, ಹಿಂದಿನ ಅಮೆರಿಕದ ಅಧ್ಯಕ್ಷ ಇನ್ನೊಂದು 10 ವರ್ಷ ಕಾಂಗ್ರೆಸ್ ಈ ದೇಶದಾಗಿತ್ತಂದ್ರ ಈ ದೇಶವನ್ನ ಮಾರಿ ಹೋಗಿದ್ರಂತ ಅವನು ಬುಕ್ನಾಗ ಬರ್ಕೊಂಡಾನ. ಆ ಬುಕ್ನಾಗ ಬರ್ಕೊಂಡಾರ. ನೀವು ಯೂಟ್ಯೂಬ್ನಾಗ ಬಂದೈತಿ, ನೀವು ಓದಿರ್ಬಹುದು ಬಹುಶಃ. ಆ ಕಾರಣಕ್ಕೆ ಇನ್ನಾದ್ರೂ ಎತ್ತರ ಆಗೋದು ಅಂತ ಕೆಲವು ಮತ್ತೊಬ್ಬನ ಹೋಗೋದು ನೋಡ್ಬೇಡ್ರಿ ನೀವು. ನಾವೆಲ್ಲರೂ ಕೂಡ ನಮ್ದು ಇನ್ನು ಅವ್ನು ಹೋಗ್ತೈತಿ, ನಾಳೆ ನಮ್ದು ಹೋಗ್ತೈತಿ ತಿಳ್ಕೊಂಡು ನೀವು ಹೋರಾಟ ಮಾಡುವಂತ ಸಂದರ್ಭ ಇದು ಬಂದದ. ನಮಗೇನೂ ಬಂದಿಲ್ಲ, ನಾನು ಆಸ್ತಿ ಹೋಗಿಲ್ಲ ಅಂತ ನೀವು ಮನ್ಯಾಗ ಕೂತ್ರಿ ಅಂದ್ರ ನಾಳೆ ನಿಮ್ಮನ್ನ ಬಿಡುದಿಲ್ಲ. ಹುಷಾರ್. ಈಗ ಬಾಂಗ್ಲಾದೇಶದ ಉದಾಹರಣೆ ಹೇಳಿದ್ರಲ್ಲ, ಬಾಂಗ್ಲಾದೇಶ ಒಳದಾಗ 30% ಅಲ್ಲಿ ಹಿಂದೂಗಳಿದ್ರು. ಈಗ ಅಗದಿ 4-5% ಉಳ್ದಾರ. ಅವ್ರನ್ನೂ ಸಹಿತ ಅವ್ರ ಕಡಿಮೆ ಹಂಗಾದ್ರೆ ಸಮುದ್ರ ದಂಡಿ ನಿಂದಿರಿಸಿ ಅಟ್ರನ್ನು ಗುಂಡು ಹಾಕೊಂಡ್ರು. ಅದು ನಿಮ್ಗೆ ಇತಿಹಾಸ ಓದಿರ ಉಂಟ. ಆ ರೀತಿ ನಮ್ಮ ದೇಶಕ್ಕೆ ಪರಿಸ್ಥಿತಿ, ಬಾಂಗ್ಲಾದೇಶದ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದಂದ್ರ ಇಂಥ ಕಾನೂನುಗಳನ್ನು ವಿರೋಧ ಮಾಡ್ಲಾಕ ನೀವು ತಯಾರಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ಮಲ್ಲಿ ಒಂದು ಧರ್ಮವನ್ನ, ಒಂದು ಜಾತಿಯನ್ನ ವಿರೋಧ ಮಾಡುವುದು ಅಷ್ಟೇ ನಮ್ಮದೆಲ್ಲ. ನಮ್ಮ ರೈತರ ಅನ್ನ ಏನು ಕಸಿತಾರಲ್ಲ ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ನಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರಿಂದ ಕಾಂಗ್ರೆಸ್ನವ್ರು ಹೇಳ್ತಾರ, ನೀವು ಬಿಜೆಪಿ ಸರ್ಕಾರ ಇದ್ದಾಗೂ ವಕ್ಫ್ ಬೋರ್ಡ್ ನೋಟಿಸ್ ಬಂದಿದ್ದು ಅಂತ ಹೇಳ್ತಾರ. ನಿಮ್ಮ ಹಣೆಬಾರ ಅದ. ನೀವು 92ನಾಗ 2013ರಾಗ ಕಾನೂನು ತಿದ್ದುಪಡಿ ಮಾಡಿಟ್ಟಾರಲ್ಲ, ಅದಕ್ಕೆ ಅವಕಾಶ ಸಿಕ್ಕ ನಮಗ್ ನೋಟಿಸ್ ಬಂದಾವ. ಆಯ್ತಪ್ಪ, ನಮ್ ಸರ್ಕಾರದಾಗ ನೋಟಿಸ್ ಬಂದಿಲ್ಲೋ, ನಾವ್ಯಾಯ್ತು ವಕ್ಫ್ ಬೋರ್ಡ್ ರದ್ದು ಮಾಡ್ಲಾಕ ನಾವು ಕೈ ಎತ್ತೀವಿ, ತಯಾರಿದೀವಿ. ನೀವು ಬರ್ತೀರಾ? ಅದಕ್ಕೆ ಬರಂಗಿಲ್ಲ. ಅವ್ರಿಗೇನು ಅನ್ಬೇಕ? ಇವರು ರಾಜಕಾರಣ ಮಾಡ್ತಾರೆ ಎಲ್ಲದರಗೂ. ಮೊನ್ನೆ ಒಬ್ಬ ರೈತರನ್ನ ಚಿತ್ರದುರ್ಗದ ರಾಯಚೂರ್ದಾಗ ಅವನ ಹೊಲ ವಕ್ಫ್ ಬೋರ್ಡ್ ಮಾಡಿ ಟ್ರ್ಯಾಕ್ಟರ್ ಸೀಜ್ ಮಾಡ್ಯಾರ ಪೊಲೀಸರನ್ನ ಹಚ್ಚಿ. ಅವನ್ ಮ್ಯಾಗ ಲಾಠಿ ಚಾರ್ಜ್ ಮಾಡ್ಯಾರ ರೈತನ ಮ್ಯಾಗ. ನಾಳೆ ನಿಮಗೂ ಬರ್ತದ, ನಿಮಗೂ ಬರ್ತದನ್ನ ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕಿಷ್ಟ. ನಾವು ಒಂದಾಗ್ಲಿಕ್ಕೆ ಅಂದ್ರೆ ಉಳಿಯಂಗಿಲ್ಲ. ಅದಕ್ಕ ಪ್ರಧಾನಮಂತ್ರಿ ಹೇಳ್ಯಾರ, ನಾವು ಒಂದು ಏಕೈತೋ ಸೇಫೈ ಅಂತ ಅದಕ್ಕೆ ಹೇಳ್ತಾರ. ನೀವು ಒಟ್ಟರು ಒಂದಾದ್ರೆ ನಿಮಗೆ ಉಳಿಗಾಲ ಅದ. ಇಲ್ಲಿ ನೀವು ಹೊಡೆದ ಹಿಂಗ ಈಗ ಹೇಳಿದ್ರಲ್ಲ ಪ್ರತಾಪ್ ಸಿಂಹ ಅವರು, ನಾ ಲಿಂಗಾಯಿತು, ನಾ ಜೈನು, ನಾವು ಬ್ರಾಹ್ಮಣು, ನಾವು ಮರಾಠ, ನಾವು ಕುರುಬರು, ನಾವು ಹಿಂಗ್ ಹೇಳ್ಕೋತ ಅದ್ರ ನೀವ್ ಯಾರು ಒಬ್ಬೊಬ್ರನ್ನ ಹೊಡೆದು ಹೋಗ್ತಾರ.
ಆಗ ನಿಮ್ಮ ನೆರವಿಗೆ ಯಾರು ಬರಂಗಿಲ್ಲ. ಈಗ ರೈತರ 6 ವರ್ಷ ಅಂತ ಅಡ್ಡಾಡ್ತಾರ ಕೋರ್ಟಿಗೆ. ಅವ್ರ 6 ವರ್ಷ ಆಯ್ತು ಅವ್ರು ಕೋರ್ಟಿಗೆ ಅಡ್ಡಾಡ್ತಾರ. ಹೊಲ್ದಾಗ ಬೆಳೆ ಇಲ್ಲ. ರೈತರ ಪರಿಸ್ಥಿತಿ ಏನಾಗ್ಯದ? ಅವ್ರಿಗೆ ಕೆಲಸ ಮಾಡ್ಲಾಕ ಇದು ಇಲ್ಲ. ಅವರಿಗೆ ತಿಂಗಳಿಗೆ 2 ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಹೋಗಿ ಕೋರ್ಟ್ಗೆ ರೊಕ್ಕ ಖರ್ಚು ಮಾಡ್ಕೊಂಡ್ ಬರ್ಬೇಕು. ಗೋಕಾಕ್ ಕೋರ್ಟ್ಗೆ ಹೋಗಿ ಜಿ ಹುಜೂರ್ ಹತ್ತು ಮುಂದಿರ್ಬೇಕು. ನೋಡ್ರಿ, ಇವ್ರ ಸ್ವಂತ ಆಸ್ತಿ 106 ವರ್ಷಗಳಿಂದ ಅದು ಒಕ್ಕಲ್ತಾನ ಮಾಡ್ಕೊಂಡು ಬಂದಾರ. ಅವ್ರ ಮುಂದೆ ಜಿ ಹುಜೂರಿನ ಅಂದರ್ಥ ಕೊಡ್ಬೇಕಿದಕ್ಕೆ. ಆದ್ರ ವಕಫ್ ಅಂತ ಹೇಳ್ರಂದ್ರ ಅವ್ರ ಕಾಗದ ಪತ್ರ ತೋರ್ಸೋ ಜರೂರಿಲ್ಲ ಕಾನೂನ್ಯಾಗ. ಈ ರೈತರ ತೋರ್ಸ್ಬೇಕು, ನಂದು ಹಿಂಗೈತಿ ನೋಡ್ಬೇಕಂತ. ಅವ್ರು ತೋರ್ಸೋ ಜರೂರಿಲ್ಲ. ಅವ್ರು ಹೇಳಾರನ ಅವ್ರ ಕಾನೂನ ಹಂಗ ಮಾಡಿಕೊಟ್ಟಾರ. ಈ ದೇಶವನ್ನ ಮತ್ತೊಮ್ಮೆ ಇಸ್ಲಾಂ ದೇಶ ಮಾಡ್ಲಾಕ್ ಕೊಡುವಂತ ಕೆಲಸವನ್ನ ನೀಚ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ನಾ ಹೇಳ ಬಯಸ್ತೇನೆ, ನೀವು ಯಾರ ಕಾಂಗ್ರೆಸ್ ಬೆಂಬಲ ಮಾಡ್ತೀರಿ, ನಾಳೆ ನಿಮ್ಮ ಗತಿ ನೋಡ್ರಿ. ನಿಮ್ಗ ನೀರು ಬಂದಾಗ ನೀವು ಉಳಿಯಂಗಿಲ್ಲ, ನಿಮ್ದು ಉಳ್ಸಂಗಿಲ್ಲ. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ನೀವು